ರಾಜ್ಯ ಬಜೆಟ್ನಲ್ಲಿ ಅಂಗನವಾಡಿ ನೌಕರರ ವಿವಿಧ ಬೇಡಿಕೆಗಳಿಗೆ ಸ್ಪಂದನೆ ದೊರೆಯದೇ ಇದ್ದಲ್ಲಿ ಮಾರ್ಚ್ 7ರಂದು ಸಿಐಟಿಯು ವಿಧಾನಸೌಧ ಚಲೋ ನಡೆಯಲಿದೆ ಎಂದು ಅಂಗನವಾಡಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷೆ ಎಸ್ ವರಲಕ್ಷ್ಮಿ ಹೇಳಿದರು. ಅವರು ಶುಕ್ರವಾರ ಪತ್ರಕರ್ತರೊಂದಿಗೆ ಮಾತನಾಡಿ, ಬಹುನಿರೀಕ್ಷಿತ ಕೇಂದ್ರ ಬಜೆಟ್ನಲ್ಲಿ ಅಂಗನವಾಡಿ ಸಂಬಂಧ ಯಾವುದೇ ಅನುದಾನ ನೀಡಿಲ್ಲ ಎಂದು ಟೀಕಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್.ಎಸ್. ಸುನಂದ, ಜಿಲ್ಲಾಧ್ಯಕ್ಷೆ ಯಮುನಾ ಗೌಂಕರ್, ಪ್ರಧಾನ ಕಾರ್ಯದರ್ಶಿ ಜಯಶ್ರೀ ಹಿರೇಕರ್, ಸಂಘಟನಾ ಕಾರ್ಯದರ್ಶಿ ವಿದ್ಯಾ ವೈದ್ಯ, ಜಿಲ್ಲಾ ಖಜಾಂಚಿ ಲಲಿತಾ ಹೆಗಡೆ, ತಾಲೂಕಾ ಕಾರ್ಯದರ್ಶಿ ಲಕ್ಷ್ಮೀ ಸಿದ್ದಿ, ಖಜಾಂಚಿ ಗೌರಿ ಮರಾಠಿ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಸ್ಕೀಮುಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಂಗನವಾಡಿ ನೌಕರರಿಗೆ, ಬಿಸಿಯೂಟ ನೌಕರರಿಗೆ, ಆಶಾ ನೌಕರರಿಗೆ ಒಂದು ಅಶ್ಯೂರೆನ್ಸ್ ಅನ್ನು ಅವರು ಕೊಟ್ಟಿದ್ರು. ಏನು ಅಶ್ಯೂರೆನ್ಸ್ ಅಂತ ಹೇಳಿದ್ರೆ, ನಂಬರ್ 1 ಅಂಗನವಾಡಿಯವರಿಗೆ 11,000 ಇರುವಂಥ ಸಂಬಳವನ್ನು 15,000ಕ್ಕೆ ನಾವು ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಅವರು ಒಂದು ಅಶ್ಯೂರನ್ನ ಮಾಡಿದರು. ಮತ್ತು ನಮ್ಮ ಸಹಾಯಕಿಯರಿಗೂ ಕೂಡ 6,000 ಇರೋದು ಒಂದು 10,000 ತನಕನೂ ಕೂಡ ತರ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.